ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ ತಿಂಗಳಲ್ಲಿ ನಮ್ಮ ಒಂದು ಕರ್ನಾಟಕಕ್ಕೆ ಜಾರ್ಖಂಡಿಂದ ಇಬ್ಬರು ಸ್ಕೇಟಿಯರ್ಸ್ ಬಂದಿದ್ದಾರೆ. ಸ್ಕೇಟಿಂಗ್ ಮಾಡೋಂಥ ಇಬ್ಬರು ಹುಡುಗರು ಊಟ ಮಾಡ್ತಿದ್ದಾರೆ, ತಿಂಡಿ ತಿಂತಿದ್ದಾರೆ. ನಮ್ಮ ಗ್ರಾಮದಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಖುಷಿ ಆಯಿತು. ಜಾರ್ಖಂಡಿಂದ ಬಂದಿದ್ದಾರೆ. ಸುಮಾರು ಇಲ್ಲಿಗೆ 110 ದಿನ ಆಗಿದೆ ಅವ್ರ ಮನೆ ಬಿಟ್ಟು. 110 ದಿನ ಆಗಿ ನಮ್ಮ ಸ್ಟೇಟ್ ಬಂದು ಇದು 7ನೇ ಸ್ಟೇಟು. ನೋಡಿ ಸ್ನೇಹಿತರೆ, ಇದು ಕುಮಟಾ ಕೊಡಮಡುಗು ಪ್ರಮುಖ ರಸ್ತೆ. ಈ ಒಂದು ದಾರಿ ಮಾರ್ಗವಾಗಿ ಬಂದಂತಹ ಆ ಒಂದು ಸ್ಟೇಟಿಂದ ಬಂದಿದ್ದಾರೆ ಇಬ್ಬರು ಹುಡುಗರು. ಅವ್ರದ್ದು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಇದೆ. ಫೇಸ್ಬುಕ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ. ನನಗೆ ಖುಷಿ ಆಯಿತು, ಯಾಕಂದರೆ ಅವರು ನಮ್ಮ ಭಾಗದಿಂದ ಆಂಧ್ರ ಪ್ರದೇಶ ಇಲ್ಲಿಂದ 60 ಕಿಲೋಮೀಟ್ರ್ ಇದೆ. ನೆಕ್ಸ್ಟ್ ಅವರು ಹೋಗ್ತಾ ಇರೋದು ಅಂಜನಾದ್ರಿ ಬೆಟ್ಟಕ್ಕೆ, ಹಂಪಿ. ಹಂಪಿವರೆಗೂ ಸ್ಕೇಟಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ಮಹಾರಾಷ್ಟ್ರ ಎಂಟ್ರಿ ಆಗ್ತೀವಿ ಅಂತಂದು ಹೇಳಿದ್ದಾರೆ. ಇದು ನನಗೆ ಸಿಕ್ಕಿರುವಂತಹ ಮಾಹಿತಿ. ಅವ್ರನ್ನ ವಿಸಿಟ್ ಮಾಡ್ತೀನಿ. ಟ್ರಾನ್ಸ್ಲೇಷನ್ ಟು ಕನ್ನಡ ಟು ಹಿಂದಿ ಕೊಡ್ತೀನಿ, ಬನ್ನಿ ವಿಸಿಟ್ ಮಾಡೋಣ. ಖುಷಿ ಆಯಿತು, ಯಾಕಂದರೆ ಅವರಿನ್ನೂ ಯಂಗರ್ಸು, ಸ್ಕೇಟಿಂಗ್ ಎಲ್ಲ ತರಬೇತಿ ಪಡೆದಿದ್ದಾರೆ. ಶೂಸ್ ಎಲ್ಲ ಚೆನ್ನಾಗಿದೆ, ಸ್ಕೇಟಿಂಗ್ ಶೂಸು. ಹಂಗಾಗಿ ಖುಷಿ ಆಯಿತು. ನಮ್ಮದೊಂದು ಯೂಟ್ಯೂಬ್ ಚಾನಲು, ಫೇಸ್ಬುಕ್ಕು ಇರೋದರಿಂದ, ಸೋಷಿಯಲ್ ಮಾಧ್ಯಮ ಇರೋದರಿಂದ ನನಗೆ ಖುಷಿ ಆಯಿತು ವಿಸಿಟ್ ಮಾಡೋಣ ಅಂತಂದು. ಯಾಕಂದರೆ ಅವರು ನಮ್ಮ ಇಂಡಿಯನ್ ಬಾವುಟ ಮತ್ತು ಬಜರಂಗ ಬಲಿ ಶ್ರೀ ಆಂಜನೇಯನ ಒಂದು ಬಾವುಟ ಕಟ್ಕೊಂಡು ಸ್ಕೇಟಿಂಗ್ ಮಾಡ್ತಿದ್ದಾರೆ. ಇಲ್ಲಿವರೆಗೂ 7 ಸ್ಟೇಟನ್ನು ವಿಸಿಟ್ ಮಾಡಿದ್ದಾರೆ, ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದಾರೆ. ಹಾಗಾಗಿ ನನ್ನ ಕಣ್ಣಿಗೆ ಸಿಕ್ಕಂಥ ದೃಶ್ಯ ನಿಮ್ಮ ಹತ್ರ ಹಂಚ್ಕೊತೀನಿ. ಹೊಸಬ್ರೆಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾಕಂದರೆ ಸ್ಟೇಟ್ ಬಿಟ್ಟು ಸುಮಾರು 110 ದಿನ ಆಗಿದೆ. ಅವ್ರು ಮತ್ತೆ ರಿಟರ್ನ್ ಮನೆಗೆ ಹೋಗೋಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಹಂಚ್ಕೊತೀನಿ. ಬನ್ನಿ ಸ್ನೇಹಿತರೆ, ಅವ್ರನ್ನ ವಿಸಿಟ್ ಮಾಡುವ. ಇದು ಆಲ್ರೆಡಿ ಒಂದು 15 kg ಇರುತ್ತಂತೆ. 15 kg ಇಟ್ಕೊಂಡು ಅಲ್ಲಿ ಆಲ್ಮೋಸ್ಟು 7 ಸ್ಟೇಟನ್ನು ಸುತ್ತಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ. ನಮ್ಮ ಗ್ರಾಮಸ್ಥರು ಅಶೋಕಣ್ಣ, ಸೀನಣ್ಣ, ಸಿದ್ದಣ್ಣ, ರಂಗುಂಡ ಹಬ್ಬದ ತಿಂಡಿ ತಿಂದರು. ಈಗ ಮುಂದಿನ ಪ್ರಯಾಣ ಪ್ರಾರಂಭ ಮಾಡಿದ್ದಾರೆ. ಟ್ರಾನ್ಸ್ಲೇಷನ್ ಟು ಕನ್ನಡ ಟು ಹಿಂದಿನ ಮಾಡ್ತೀವಿ. ನೋಡೋಣ ಬರ್ರಿ ಯಾವ ರೀತಿ ಅವರು ಜರ್ನಿ ಮಾಡ್ತಾರೆ ಅಂದರೆ. ಆ ಸ್ಕೇಟಿಂಗ್ ನೋಡ್ರಿ ಹೆಂಗಿದೆ ಶೂಸು. ಡೈಲಿ 50 ಕಿಲೋಮೀಟ್ರ್ ಅವರು ಸ್ಕೇಟಿಂಗ್ ಮಾಡ್ಕೊಂಡು ಈಗ ನಮ್ಮ ಕರ್ನಾಟಕದ ಹಂಪಿಯಲ್ಲಿರುವಂತಹ ಶ್ರೀ ಆಂಜನೇಯನ ಒಂದು ಜನ್ಮಸ್ಥಳ ಆದಂತಹ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ पहले हर महादेव। हर महादेव। सौरभ स्केटिंग और मैं झारखंड गिरिडीह जिला तीसरी प्रखंड से 12 ज्योतिर्लिंग 4 धाम और 5 केदार का स्केटिंग यात्रा कर रहा हूँ। ओके। और मेरा इस यात्रा में 110 दिन हो चुका है। 110 दिन में मैं 3 ज्योतिर्लिंग और 2 धाम कंप्लीट कर चुके हैं और बहुत सारे देवस्थान दर्शन किए हैं। और अभी हम कर्नाटका में हैं। कर्नाटका में बहुत सारे भाई लोग मिले और अभी हम जा रहे हैं हम्पी के लिए। हम्पी के बाद फिर महाराष्ट्र के लिए जाएंगे। महाराष्ट्र के बाद एमपी से फिर गुजरात से फिर उत्तराखंड से फिर उत्तराखंड जाएंगे और उत्तराखंड के बाद फिर नेपाल से वापस आने के बाद फिर यूपी काशी विश्वनाथ के बाद हमारा यात्रा समाप्त होगा। और अभी इतना बोलने में तो आसान लग गया कि तुरंत वो बोल दिए, पर करने में हमको कम से कम 1 ईयर और लगेगा। 1 ईयर और लग जाएगा हमको पूरा कंप्लीट करने में। और 1 ईयर के बाद हम घर जाएंगे वापस। अभी 3 मंथ ऑलमोस्ट 3 मंथ 20 डेज हो चुका है। महादेव, जय श्री राम। मेरा नाम वो अंकित कुमार साहू। मैं झारखंड गिरिडीह जिला तीसरी प्रखंड से निकल के भारत में 4 धाम 12 ज्योतिर्लिंग और 5 केदार का स्केटिंग यात्रा कर रहा हूँ। हर महादेव। मेरा नाम है सौरभ स्केटिंग और मैं झारखंड गिरिडीह जिला तीसरी प्रखंड से 12 ज्योतिर्लिंग 4 धाम 5 केदार का यात्रा कर रहा हूँ। ಜಾರ್ಖಂಡಿಂದ ಬಂದಿದ್ದಾರೆ. ಓಕೆ. ಮತ್ತೆ ಇವಾಗ ಮುಂದಕ್ಕೆ ಹೋಗ್ತಿದ್ದಾರೆ. और मेरा अभी घर से निकले हुए 110 दिन हो चुका है। 110 दिन ಟ್ರಾವೆಲ್ ಆಗೈತೆ, ಬಂದು ಮನೆ ಬಿಟ್ಟು 110 ದಿನ ಆಗಿದೆ. ಓಕೆ. और हमें 110 दिन में हम 3 ज्योतिर्लिंग और 2 धाम कंप्लीट कर चुके हैं। 3 ज्योतिर्लिंग 3 ज्योतिर्लिंग 3 और 2 धाम। ಓಕೆ. 2 ದಿವಸ ವಿಸಿಟ್ ಮಾಡಿದ್ರಿ. और अभी 8 स्टेट कंप्लीट हो चुका है मेरा। 8 ಸ್ಟೇಟ್ ಕಂಪ್ಲೀಟ್ ಮಾಡಿದ್ದಾರೆ. ಈ ಕರ್ನಾಟಕ ಮುಂದೆ ಪಾಸ್ ಆಗ್ತಾ ಇದ್ರಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀರಾ? ಹಂಪಿ ಬಜರಂಗ್ ಬಲಿ ಕಾ ಜನ್ಮಸ್ಥಳ ಅಂದರೆ ಹಂಪಿಯಲ್ಲಿರುವಂತಹ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಯಾತ್ರೆ ಶುಭವಾಗಲಿ. ನೆಕ್ಸ್ಟು ಈ ಯಾತ್ರಾ ಕಂಪ್ಲೀಟ್ ಟೋಟಲಿ ಎಷ್ಟು ಕಿतना किलोमीटर?
22,000 ಕಿಲೋಮೀಟರ್ಸ್ 22,000 ಕಿಲೋಮೀಟ್ರ್ ಆಲ್ಮೋಸ್ಟ್ ಆಗಲೇ ಕಂಪ್ಲೀಟ್ ಮಾಡಿ ಹೋಗೋಕ್ಕೆ. ಈಗ ಇನ್ನು ಹೋಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅವ್ರ ಮನೆಗೆ ಹೋಗೋಕ್ಕೆ? कितना दिन मतलब अभी 4 मंथ होने वाला है, 1 year और ಟೋಟಲಿ मतलब 15 months. ಓಕೆ. ಟೋಟಲಿ ಇವರು ಯಾತ್ರೆ ಬಂದು 15 ತಿಂಗಳು, 15 ಮಂತ್ಸ್, 15 ತಿಂಗಳಲ್ಲಿ ಇವರು ಯಾತ್ರೆ ಕಂಪ್ಲೀಟ್ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಿಸಿಟಿಂಗ್. ಆಲ್ ದ ಬೆಸ್ಟ್ ಯುವರ್ ಯಾತ್ರೆ. ಹೋಗ್ರಿ ಬಾಣ ಇವಾಗ ನೀನು ನಿಂತ್ಕ ನೀನು ಇರಬೇಕು ಡಾನ್. ಭಾಳ ಜೋರಾಗಿ ಹೋಗ್ತಾರೆ ಅವರು. ಎಲ್ಲರೂ ಮಾಡಲ್ಲ, ದೇವ್ರು ಯಾರಿಗೆ ಶಕ್ತಿ ಹೌದು. ಅವ್ರಿಗೆ ಮಾಡ್ತಾನಾಗ. ಅವರು ಟ್ರೈನಿಂಗ್ ಮಾಡಿರ್ತಾರಲ್ವಾ, ಹೋಗ್ಬೇಕಂತ ನಿರ್ಧಾರ ಮಾಡಿರ್ತಾರೆ. ಅವ್ರ ಪಕ್ಕಕ್ಕೆ ಹೋಗು, ಪಕ್ಕಿಲಿಗೆ ಹೋಗು, ನಿಧಾನಕ್ಕೆ ಅವ್ರ ಪಕ್ಕಿಲಿಗೆ ಹೋಗು. ಯಾರು? ಇಲ್ಲ. ಯಾರು? ಹೆಂಗೆ ಸೈಡಿಗೆ ಬರೋಕೆ ಹೇಳೋದು ಹೆಂಗೆ? ಜ್ಯೂಸ್ ಮಾಜಾ ಹಾಫ್ ಲೀಟ್ರ್ ಮಾಜಾ. ಫ್ರೆಂಡ್ಸ್, ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ನಮ್ಮ ರೈತರಿಂದ ಆಲ್ರೆಡಿ ಇದು ಮಾಡಿದ್ದಾರೆ. ಸೊ ನಮಗೆ ಆಗಾಗ ಇದು ಮಾಡ್ತಾ ಇರ್ತಾರೆ. ಓಕೆ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು.